ಹಾಯ್, ಹಲೋ, ನಮಸ್ಕಾರ ರೀ ಎಲ್ರಿಗೂ. ಹೆಂಗಿದ್ದೀರಿ ಎಲ್ಲರೂ? ಚಲೋದರಿ ಅಂತ ಅನ್ಕೋತೀನಿ. ನಾನು ನಿಮ್ಮ ಮನೆ ಮಗಳು ಜಾನು ಮೇಕವ್ರ್ ಮಾತಾಡ್ತಿರೋದ್ರಿ. ನಾನು ನಿಮ್ಗೊಂದು ಇವತ್ತಿಂದು ಹೋಮ್ ರೆಮಿಡಿ ತೊಗೊಂಡ್ ಬಂದೇನ್ರಿ. ಅದೇನಂದ್ರೆ ಡ್ಯಾಂಡ್ರಫ್‌ಗೆ ಹೋಮ್ ರೆಮಿಡಿ. ಅದು ಡ್ಯಾಂಡ್ರಫಿಂದ ತುಂಬಾ ನಮ್ಗೆ ಇರಿಟೇಟ್ ಆಗುತ್ತೆ, ಕೂದಲು ಉದುರೋಕೆ ಆಮೇಲೆ ಮುಖದ ಮೇಲೆ ಬಿದ್ದಾಗ ಪಿಂಪಲ್ಸ್ ಆಗುತ್ತೆ ರೀ. ಇದಕ್ಕೊಂದು ನಾನು ಸೊಲ್ಯೂಷನ್ ಕಂಡಿಡ್ದಿನಿ ರೀ. ಅದೇನಂತ ನೋಡೋಣ ಬರ್ರಿ. ಆಮೇಲೆ ಅದು ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಡ್ಯಾಂಡ್ರಫ್‌ಗೆ ಹೋಮ್ ರೆಮಿಡಿ ಮಾಡಲು ಈ 2 ವಸ್ತುಗಳನ್ನು ಬಳಸ್ತೀವಿ ನೋಡ್ರಿ. ಅದೇನೆಂದರೆ ಭೃಂಗರಾಜ ಎಲೆ ರೀ. ಇದೇನು ಕಾಣಿಸ್ತಿದೆಯಲ್ಲ, ಇದು ಭೃಂಗರಾಜ ಎಲೆ ಅಂತ. ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಿಗ್ತದೆ ಮತ್ತು ನೀರು ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಬೆಳೆದಿರುತ್ತೆ ರೀ. ಮತ್ತು ಇದು ಮಳೆಗಾಲದಲ್ಲಿ ಜಾಸ್ತಿ ಬೆಳೆದಿರುತ್ತೆ ನೋಡ್ರಿ. ಇದಾದಮೇಲೆ ಮತ್ತೊಂದು ನಾವು ಎಲೆಯನ್ನು ತೊಗೋತೀವಿ, ಅದು ಇದೆ ನೋಡ್ರಿ. ಇದು ತಿಕ್ಕೆ ಕಸ ರೀ. ಇದಕ್ಕೆ ನಾವು ತಿಕ್ಕೆ ಕಸ ಅಂತೀವಿ, ನೀವೇನಂತೀರಿ ಕಮೆಂಟ್ ಮಾಡಿರಿ. ಇದನ್ನು ತೊಗೊಂಡು ಇದು ನೀಟಾಗಿ 2 ಎಲೆಗಳನ್ನು ವಾಶ್ ಮಾಡ್ಕೊಂಡು ಎಲೆ ಬಿಡಿಸಿಟ್ಕೋಬೇಕ್ರಿ. ಬಿಡಿಸಿಟ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು. ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಕೋಬೇಕ್ರಿ. 2 ಎಲೆಗಳನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ನಾವು ಸೋಸ್ಕೋಬೇಕು. ಇಲ್ಲಾಂದ್ರೆ ಅದು ಪೇಸ್ಟ್ ಇರುತ್ತಲ್ಲ ಅದನ್ನ ಹಿಂಡಿ ರಸ ತೆಗಿಬೇಕಾಗ್ತದೆ ರೀ. ಇವಾಗ ಪೇಸ್ಟ್ ಆಯ್ತಲ್ಲ, ಪೇಸ್ಟನ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕಿ ಅದನ್ನ ಪೇಸ್ಟನ್ನ ಹಿಂಡಿ ರಸ ತೆಗಿಬೇಕಾದ್ರೆ ರಸನ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಅದು ರೂಟಿಗೆ ಅಪ್ಲೈ ಮಾಡ್ಕೋಬೇಕ್ರಿ. ಅಪ್ಲೈ ಮಾಡಿ 1 ಅವರ್ ಬಿಟ್ಟು ತಲೆ ವಾಶ್ ಮಾಡ್ಕೋಬೇಕ್ರಿ. ಆಮೇಲೆ ವಾರದಲ್ಲಿ ಒಂದು 3 ಸರ್ತಿ ಮಾಡಿದರೆ ಡ್ಯಾಂಡ್ರಫ್ ಹೋಗುತ್ತೆ ರೀ. ನೋಡಿದ್ರಲ್ರಿ, ನಾವು ಮನೇಲೇ ಹೇಗೆ ಸುಲಭವಾಗಿ ಡ್ಯಾಂಡ್ರಫ್‌ನ ಹೋಗಿಸ್ಬೋದು ಅಂತ. ನಿಮಗೂ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.